ಜರ ರೆಸಿಪಿ ಬ್ಲಾಗ್ಸ್ದಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಈಗ ಜಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಆ ಮನೆಯಿಂದ ಈ ಮನೆಗೆ ನಾವು ಶಿಫ್ಟ್ ಆಗಿವಿ. ಅವರು ಶೋರೂಮ್ನಿಂದ ಬಂದಿದ್ರಲ್ಲ, ಬಂದು ಎಲ್ಲ ಕಬಾರ್ಡ್ದಾಗಲಿ ಬೆಡ್ದಾಗಲಿ ಎಲ್ಲ ಪಾರ್ಟ್ಸ್ ಬೇರೆ ಬೇರೆ ಮಾಡಿ ಇಟ್ಟು ಹೋಗ್ಯಾರ. ಈಗ ನಾವು ಶೋರೂಮ್ಗೆ ಹೋಗಿ ಹೇಳಿ ಬರ್ಬೇಕು ರೀ. ನಾನು ನಮ್ಮ ಹಸ್ಬೆಂಡಿಗಾಗಿ ನೀವು ಬಂದು ಮತ್ತೆ ಜೋಡಿಸ್ರಿ ಅಂತ ಹೇಳಿ ಬರ್ಬೇಕು ರೀ. ಅವ್ರು ಹೇಳಿದರು ಆ ಮನೆಗೆ ಹೋಗಿಂದ ನಮ್ಗೆ ಕಾಲರ ಮಾಡಿ, ಇಲ್ಲಾಂದ್ರೆ ನೀವರ ಬರ್ರಿ ಅಂತ ಹೇಳಿದರು. ಮತ್ತು ನಮ್ಮದು ಸ್ವಲ್ಪ ಕೆಲಸ ಇದೆ ಅಲ್ಲೇ, ಹೋಗಿ ಹಂಗೆ ಹೇಳಿ ನಾವು ಸ್ವಲ್ಪ ಅದು ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಬಂದಿಂದ ಇವತ್ತಿನ ಬ್ಲಾಗ್ ಹೇಗಿದೆ ಅದು ನೋಡಿರಿ. ಮತ್ತು ಸಾಮಾನಂತರೂ ಎಲ್ಲಿ ಬೇಕಲ್ಲಿ ಮೂಲಿಗೆ, ಈ ಮೂಲಿಗೆ ಆ ಮೂಲಿಗೆ ಎಲ್ಲ ಮೂಲಿಗೆ ಸಾಮಾನು ಬಿದ್ದಾವ. ನಮ್ಗಂತೂ ಒಟ್ಟಾಗಿ ಗೊತ್ತಾಗೋಲ್ದು ಎಲ್ಲಿ ಇಡಬೇಕು ಎಲ್ಲಿಲ್ಲ. ಎಲ್ಲ ಕೆಲಸ ಮಾಡಕತ್ತೀವಿ. ನಾನು, ನಮ್ಮ ಪಪ್ಪ, ನಮ್ಮ ಹಸ್ಬೆಂಡ್, ನನ್ನ ಮಕ್ಕಳು, ನಮ್ಮ ಸಿಸ್ಟರ್ ಎಲ್ಲರೂ ಬಂದೀವಿ ಅಂಥೇಳಿ ಇಷ್ಟು ಕೆಲಸ. ಹಾಗೆ ಅವ್ರ ಪಾಪ ನಂಗೆ ಆರಾಮಿಲ್ಲ ಅಂಥೇಳಿ ಮಾತಾಡೋಕೆ ಬಂದಿದ್ದರು. ಇದು ಸಡನ್ಲಿ ಈ ಥರ ನಾವು ಮನೆ ಚೇಂಜ್ ಮಾಡೋದಾಯಿತು. ಅದು ಎದಕ್ಕೆ ಮಾಡೀವಿ ಎದಕ್ಕಿಲ್ಲ. ಮತ್ತು ನಮ್ಮದು ಈಗ ಮನೆಗೆ ಹೊಂಟೀವಿ ನೋಡ್ರಿ. ಎಲ್ಲ ಪೇಂಟಿಂಗ್ ಮಾಡೋದಿತ್ತಲ್ರಿ ಎಲ್ಲ, ಹಾಗಾಗಿ ಇಲ್ಲಿ ಹೋಗಿ ಬರ್ತೀವಿ. ಈಗ ನಾವು ಹೇಳಿ ಹೋಗ್ತಾ ಇದ್ದೀರಿ, ಅವ್ರಿಗೆ ಬರ್ತಾರಂತವ್ರಿ. ನೋಡ್ರಿ ಫಿಟ್ಟಿಂಗ್ ಮಾಡ್ಸಕ್ಕೆ ಬಂದ್ರೆ ಆ ಮನೆಯಿಂದ ಈ ಮನೆಗೆ ಬಂದೀವಿ. ಈಗೆಲ್ಲ ಜೋಡ್ಸಕತ್ತಾರ. ಫಸ್ಟು ಬೆಡ್ ಮಾಡ್ಬೇಕಂದ್ರೆ ಈಗ ಟೀಚರ್ ಇಡ್ತಾರೆ ಇಲ್ಲಿ. ಯಾರು ತರಾಕ್ತೇನೆ ಅಲ್ಮಾರಿ ಇದ್ರ ಇಲ್ಲಿ ಇಡೋದಲ್ಲ. ಓಕೆ ನೀವು ಫಿಟ್ ಮಾಡಕತ್ತಾರೆ ಎಲ್ಲ ಕಬಾರ್ಡ್. ಜಾರು ಮೇಡಮ್ ಇಲ್ಲಿ ಇದ್ದಾಳ. ಜಾರು ಚಲೋ ಮಾಡ್ಯಾರ. ರಾಯಲ್ ಶೋರೂಮ್ಲಿಂದ ಬಂದಾರ ಇವರು. ಈಗ ಇದು ಕಬಾರ್ಡ್ ಒಂದು ಆಗೈತಿ, ಈಗ ಬೆಡ್ ಐತ್ರಿ. ಈಗ ಇದು ಆಗಿದ್ದ ಅದು ಜೋಡಿಸೋದು ನೆಕ್ಸ್ಟ್. ಈಗ ಬೆಡ್ ಜೋಡ್ಸಕತ್ತಾರ. ಇದು ಒಂದು ಅರ್ಧ ಐತೆ. ಇಷ್ಟು ಇಲ್ಲಿ ಥರ ಬರ್ತಲ್ರಿ ಇದು. ಕೊಡಕತ್ತೀರಿ ಅವ್ರು ಫಿಟ್ಟಿಂಗ್ ಮಾಡಕ್ಕೆ ಬಂದ್ರಲ್ಲ ಕಬಾರ್ಡ್ ಎಲ್ಲ ಅವ್ರಿಗೆ. ಈಗ ನಾಷ್ಟಕ್ಕೆ ಅವಲಕ್ಕಿ ಮಾಡಕತ್ತೀವಿ ನೋಡಿರಿ ಫ್ರೆಂಡ್ಸ್. ನಾವು ಈಗ ಚಹಾ ಕುಡಿದ್ವಿ. ಫಸ್ಟ್ ಚಹಾ ಕುಡಿದು ಈಗ ಅವಲಕ್ಕಿ ರೆಡಿ. ನಮ್ಮ ಮನೆಗೆ ಎಲ್ಲರಿಗೂ ಅವಲಕ್ಕಿ ಅಂದರೆ ಭಾಳ ಇಷ್ಟ, ಹಾಗಾಗಿ ಅವಲಕ್ಕಿನೇ ಮಾಡಾಕತ್ತೀನಿ. ಜಲ್ದಿನೂ ಆಗುತ್ತಾ ಮತ್ತು ಟೇಸ್ಟನ್ನು ಚಲೋ ಆಗುತ್ತಿದು. ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ರೀ ಇದು. ಎಲ್ಲ ಬಟ್ಟೆ ಹಾಕಿರ್ತೇನೆ. ಇದು ಖಾಲಿ ಮಾಡಿದ್ದೆ, ಮದುವೆ ಕೊಟ್ಟಿದ್ದು ಟ್ರಂಕ್ ನನಗೆ.
ಯಾರು ಅದೆಲ್ಲ ತೆಗೆದುಬಿಡೋಣ. ಎಷ್ಟು ಮೆಸ್ಸಿ ಆಗಿದೆ ನೋಡ್ರಿ. ಈಗ ಮನೆ ಶಿಫ್ಟ್ ಮಾಡ್ಬೇಕಂದ್ರೆ ಈ ಥರ ಇರುತ್ತೆ. ಎಲ್ಲ ಜೋಡಿಸಿಟ್ಕೋಬೇಕು ನೋಡಿ ಫ್ರೆಂಡ್ಸ್. ನಾವು ಭಾಳ ಕೆಲಸ ಅದ. ಈ ಬಟ್ಟೆ ಇಡಬೇಕು, ಎಲ್ಲ ಇಡಬೇಕು. ತಗೊಂಬ ಬ್ಯಾಗ್ ತೊಗೊಂಬ ಜಲ್ದಿ. ಇಷ್ಟೆಲ್ಲ ಜೋಡಿಸ್ಕೋಬೇಕು ನೋಡ್ರಿ. ಸಾಮಾನು ಹೆಂಗೆ ಬಿದ್ದಾವ. ನಮಗಂತೂ ಸಾಕಾಗೈತಿ ಕೆಲಸ ಮಾಡಿ ಮನೆ ಚೇಂಜ್ ಮಾಡೋದು ಮಾಡೀವಿ. ಅಷ್ಟು ಕಷ್ಟ ಆಗಿತ್ತು ನೋಡ್ರಿ. ಎಲ್ಲ ಬಟ್ಟೆ ಸಾಮಾನು ಹೆಂಗೆ ಬೇಕು ಹಂಗೆ ಬಿದ್ದಾವ. ಒಟ್ಟ ಗೊತ್ತಾಗೋಲ್ದು ಎಲ್ಲಿಡಬೇಕು ಎಲ್ಲಿಲ್ಲ ಅಂತ ಒಟ್ಟ ಅರ್ಥನ ಆಗೋಲ್ದು. ಇದು ಡೈಲಿ ಯೂಸಿನ ಬಟ್ಟೆ. ಇದು ಉಡೋದು ಬಟ್ಟೆ ಅಷ್ಟೇ ತೊಗೊಂಡಿವಿ. ಇಲ್ದಿದ್ದು ಎಲ್ಲ ಈ ಥರ ಚೀಲದಾಗ ತುಂಬ ಬಿಟ್ಬಿಟ್ವಿ. ಉಟ್ಕೊಂಡಿದ್ರೆ ತೊಗೊತೀವಿ, ಇಲ್ಲಾಂದರೆ 4 ದಿನದಿಂದ ಮಾಡಾಕತ್ತೀವಿ. ನಾನು, ನಮ್ಮ ಸಿಸ್ಟರು, ನಮ್ಮ ಪಪ್ಪ ಅಂತ ಊರಿಗೆ ಹೋಗ್ಯಾರ ಅವರು. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಅವ್ರು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ಯಾರ. ನಮ್ಮ ಸಿಸ್ಟರ್ ನಾನು ಮಾಡಾಕತ್ತೀನಿ, ಇಬ್ಬರು ಮಾಡಾಕತ್ತೀವಿ. ಮಾಡಿದ್ರೂ ಇಷ್ಟು ಬಿದ್ದೈತೆ ನೋಡ್ರಿ ಎಲ್ಲ. ನಮ್ಗಂತೂ ಇಬ್ರಿಗೆ ಮಾಡಿ ಸಾಕಾಗೈತೆ. ಹೆಣ್ಮಕ್ಳಿಗೆ ಇಷ್ಟು ಕಷ್ಟ ಇರ್ತೈತೆ ನೋಡ್ರಿ. ಎಲ್ಲ ಮಾಡ್ಕೋಬೇಕು. ನಮ್ಮ ಮನೆಯವ್ರೂ ಭಾಳ ಕಷ್ಟಪಡಾಕತ್ತಾರ. ನಾನು, ನಮ್ಮ ತಂಗಿ, ನಾನು, ನಮ್ಮ ಸಿಸ್ಟರ್, ನಮ್ಮ ಮಕ್ಕಳು ಎಲ್ಲರೂ ಮಾಡಾಕತ್ತೀವಿ ಕೆಲಸ. ನಮ್ಮ ಕೆಲಸ ನಮಗೆ ಮತ್ತೆ ಯಾರು ಮಾಡ್ತಾರೆ ಹೊರಗಿಂದ ಬಂದು. ಅಷ್ಟು ಈಸಿ ಇರೋಂಗಿಲ್ಲ ಮನೆಯಾಗಿನ ಕೆಲಸ ಮಾಡೋದು. ಭಾಳ ಸ್ಟ್ರಗಲ್ ಇರ್ತೈತೆ. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿಂದ ಆನಂದವಾಗಿ ಊಟ ಮಾಡ್ಬೋದು ಹೊಟ್ಟೆ ತುಂಬ. ವಿಡಿಯೋ ಅಪ್ಲೋಡ್ ಮಾಡಬೇಕು, ಎಲ್ಲ ಎಡಿಟಿಂಗ್ ಮಾಡಬೇಕು, ಮತ್ತು ಇದು ಕೆಲಸ ಮಾಡ್ಕೋಬೇಕು, ಎಲ್ಲ ಜೋಡಿಸ್ಕೋಬೇಕು. ಮತ್ತು ನಿಮ್ಗೆಲ್ಲರ ಪಾಪ ವಿಡಿಯೋ ಕಾಯ್ತಿರ್ತೀರಿ. ಅದಕ್ಕೆ ನಾನು ಇವತ್ತು ಮಿಸ್ ಆಯ್ತು ರೀ. ನಾಳೆ ಇವತ್ತಿನ ಬ್ಲಾಗ್ ನಾಳೆ ಸಿಗುತ್ತೆ ನಿಮ್ಗೆ. ಈಗ ನೋಡಿರಿ ಇಲ್ಲಿ ಇಷ್ಟೇ ಇದಾವೆ ಭಾಂಡೆ. ಅಂತರೂ ನೋಡಬೇಡ್ದ್ರಿ, ಹಂಗೆ ಜಮಾ ಆಗ್ಯಾವ. ನಮ್ದು ಹೋಟೆಲ್ ಇತ್ತು. ನಮ್ಮ ಮನೆಯವ್ರು ಏನು ಮಾಡ್ಯಾರ, ಹೋಟೆಲ್ ನಡೀತೈತೆ ಅಂತೇಳಿ ಎಲ್ಲ ಥರ ತೊಗೊಂಬಿಟ್ಟಾರ್ರಿ. ಅದು ಹೋಟೆಲ್ನ ಮುಚ್ಚಿದ್ದು. ಇದು ನಮ್ಮ ಮೈ ಮೇಲೆ ಬಂದುಬಿಟ್ಟಿತ್ತು ರೀ ಎಲ್ಲ ಸಾಮಾನು. ಸಾಲನ ಆಗೈತ್ರಿ. ಇಷ್ಟು ಸಾಮಾನು ಮೈ ಮೇಲೆ ಬಂದಾವ ನೋಡ್ರಿ. ಎಲ್ಲಿಡಬೇಕು ಎಲ್ಲಿಲ್ಲ ಒಟ್ಟ ಗೊತ್ತಾಗೋಲ್ದು. ನಮ್ಗಂತೂ ಸಾಕಾಗಿಬಿಟ್ಟಿತ್ತು. ಇಲ್ಲಿ ಇಷ್ಟೇ ಇದಾವೆ ಹೋಟೆಲ್ ಸಾಮಾನು. ಮನೆಯಾಗಿಂತ ಸಾಮಾನ್ಕಿಂತ ಹೋಟೆಲ್ ಸಾಮಾನು ಜಾಸ್ತಿ ಅದಾವ್ರಿ. ಇಲ್ಲಿ ರೂಮ್ ಐತೆ. ಇಲ್ಲಿ ನೋಡ್ರಿ, ಇಲ್ಲಿ ಹಂಗೆ ಬಿದ್ದಾವ. ಬಾಬಾ ಮದುವೆಗೆ ಕೊಟ್ಟಿದ್ದಿಷ್ಟು ಸಾಮಾನು ಇದಾವ. ಹೋಟೆಲ್ದು ಇಷ್ಟು ಸಾಮಾನು ಇದಾವೆ. ನಾವು ಇಷ್ಟು ಜೋಡಿಸ್ಕೊಂಡಿದ್ದೀವಿ. ಅದು ಇಷ್ಟು ಇದೆಲ್ಲ ಸಾಮಾನು ಇದಾವ್ರಿ. ನಾನು ಒಬ್ಬಳೆ ಕಷ್ಟಪಟ್ಟು ತೊಗೊಂಡಿಲ್ಲ. ನಮ್ಮ ಸಿಸ್ಟರ್, ನಮ್ಮ ಬ್ರದರ್, ನಮ್ಮ ಹಸ್ಬೆಂಡ್, ನಾನು ಜಮಾ ಮಾಡಿ ತೊಗೊಂಡು ಇಷ್ಟ ಆಗೀನಿ. ಈಗ ಏನಿಲ್ಲ, ಎಷ್ಟು ಯೂಸ್ ಆಗ್ತಾವೆ ಅಷ್ಟು ತೊಗೊತೀನಿ. ಉಳ್ಕಿದ್ದೆಲ್ಲ ಭಾಂಡೆ ಸಾಮಾನು ಅಂಗಡಿಗೆ ಹೋಗಿ ಹಾಕಿ ಬಂದುಬಿಡ್ತೀನಿ ರೀ. ಇಲ್ಲಿ ನೋಡ್ರಿ ಹೆಂಗೆ ಬಿದ್ದಾವೆ. ಕಮೆಂಟ್ ಚಲೋ ಮಾಡಾಕತ್ರಿ. ನೀವು ಕಮೆಂಟ್ ಕೇಳಿ ಖುಷಿ ಆಕತ್ತೈತೆ ನನಗೆ. ಇದೇ ಥರ ಕಮೆಂಟ್ ಮಾಡ್ತಾಯಿರ್ರಿ, ಮತ್ತು ಸಜೆಸ್ಟ್ ಮಾಡ್ತಾಯಿರಿ ನನಗೆ. ಹಿಂಗೆ ಮಾಡಿರಿ ಅಕ್ಕ, ಹಂಗೆ ಮಾಡಿರಿ. ಈಗ ನೀವು ಮನೆಗೆ ಬಂದೀವಲ್ಲ, ನಂಗೆ ಒಟ್ಟಾಗಿ ಗೊತ್ತಾಗೋಲ್ದು ಹೆಂಗೆ ಇಡಬೇಕು ಹೆಂಗಿಲ್ಲ ಸಾಮಾನು ಅಂತೇಳಿ ಅರ್ಥನೇ ಆಗೋಲ್ದು. ಈ ತೆಕ್ಕಿಗೆ ಇಷ್ಟ ಅದಾವ, ಈ ಮೂಲಿಗೆ ಇಷ್ಟ ಅದಾವ ಬಟ್ಟೆ ನೋಡಿರಿ. ಹೊರಗೆ ತೋರಿಸ್ತೀನಿ ತಡ್ರಿ, ಏನೋ ಗಾಬರಿ ಆಗ್ತೀರಿ ನೀವು. ಇದು ನೋಡಿರಿ, ಇದು ಗುಜ್ರಿಗೆ ಹಾಕ್ತೀವಿ ಸಾಮಾನು. ಇದು ಬಟ್ಟೆ ಎಲ್ಲ ಕೊಡೋದು ಇದಾವ್ರಿ. ಇದು ಮೊದಲು ಮಕ್ಕಳು ಸಣ್ಣವ್ರಿದ್ದಾಗ ತೊಗೊಂಡಿದ್ದು ಬಟ್ಟೆ ಎಲ್ಲ ಈಗೆಲ್ಲ ತೆಗೆದುಬಿಟ್ಟಿವಿ. ಇಲ್ಲಿ 3 ಚೀಲ ಆಗ್ಯಾವ, ಇಲ್ಲಿ ಇಷ್ಟ ಆಗ್ಯಾವ. ಇಷ್ಟೆಲ್ಲ ಕೊಡೋದು ನೋಡ್ರಿ, ಕೊಡೋದು ಬಟ್ಟೆ ಇವೆಲ್ಲ ವರ್ಷಿಂದ್ರಿ. ಇದು ಸಣ್ಣವ್ರಿದ್ರು ಮಕ್ಕಳು ಅವಾಗ ತೊಗೊಂಡಿದ್ದು. ಇದನ್ನು ಹೋಟೆಲಿಂದು ಬ್ಯಾರಲ್ರಿ. ಇದು ಇಲ್ಲೈತಲ್ಲ, ಅದು ಒಂದು ಮತ್ತು ಅದು ಒಂದು. ಅದು ತೊಳ್ಯಾಕಿಟ್ಟಿನಿ. ಇಷ್ಟು ಸಾಮಾನು ಇದಾವೆ ನೋಡ್ರಿ. ಆರಾಮೊಂದಿಲ್ಲ. ಸ್ವಚ್ಛ ಮಾಡಿಂದ ಏನು ಕೆಲಸ ಇಲ್ಲ ಅಂದಂಗೆ ಕಾಣಿಸುತ್ತಾ, ಬಟ್ ಭಾಳ ಕೆಲಸ ಇದಾವೆ. ಇಷ್ಟು ಮಾಡ್ಕೊಂಡಿಂದ ಆಮೇಲೆ ನಿಮ್ಗೆ ತೋರಿಸ್ತೀನಿ ಏನು ಕೆಲಸ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿಂದೆಲ್ಲ ಹೆಂಗಿತ್ತು ನೋಡ್ರಿ. ಈಗ ಇಷ್ಟೆಲ್ಲ ತೆಗ್ದೀನಿ, ಬಟ್ಟೆ ಎಲ್ಲ ಇಷ್ಟು ತೆಗ್ದೀನಿ. ಮತ್ತಿಷ್ಟು ಕಸ ಬೆಳ್ಯಾಕತ್ತೀನಿ. ಒಗೆಯೋದು ಬಟ್ಟೆ ಇಲ್ಲಿ ತಗೊಂಡಿವಿ. ಏನೇನು ಬೇಕೋ ಅಷ್ಟು ಸಾಮಾನು ಇಷ್ಟು ತಗೊಂಡಿವಿ ನೋಡಿರಿ ಫ್ರೆಂಡ್ಸ್. ಉಳ್ಕಿದ್ದೆಲ್ಲ ಹೊರಗೆ ಹಾಕಿವಿ. 1-2 ತಾಸು ಹಿಡಿತು ನೋಡ್ರಿ ಇದು ಮಾಡ್ಬೇಕಂದ್ರೆ. ಬಾಬಾ ಒಂದು 10 ಮಂದಿ ಮಾಡೋದು ಕೆಲಸ ನಾವು ಇಬ್ಬರ ಮಾಡಾಕತ್ತೀವಿ ನೋಡ್ರಿ. ಇಷ್ಟು ಮನೇದು ಕೆಲಸ ಅಂದರೆ ಸುಮ್ಮನೆ ಹಂಗಲ್ರಿ, ಎಲ್ಲ ಮಾಡಿದ್ರನ ಆಗೋದು. ನೋಡಿ ಆಮೇಲೆ ಏನು ಕೆಲ್ಸಕ್ಕೆ ಬರ್ತಾವೆ ಅಷ್ಟು ತಕ್ಕೊತೀನಿ, ಇಲ್ಲಾಂದರೆ ಹಾಕ್ಬಿಡ್ತೀನಿ. ಸಾಮಾನು ನೋಡಿ ಸಾಕಾಗ್ಬಿಟ್ಟೈತಿ.
ಚಾ ಕುಡಿಯನ್ ಬಾ. ಬರ್ರಿ ಫ್ರೆಂಡ್ಸ್, ನಾವು ಚಾ ಕೊಡೋಣ. ಚಾ ಕೊಡ್ತೀನಿ ಜರು. ತಗೋ ಚಾ ತಗೋ. ಚಾ ಬಿಸ್ಕಿಟ್. ನೀವು ಬರ್ರಿ ಫ್ರೆಂಡ್ಸ್ ಚಾ ಕುಡಿಯಾಕ. ಈಗ ನಾವು ಚಾ ಕುಡಿಯಾಕತ್ತೀವಿ. ಈಗ ಇಲ್ಲಿವರೆಗೂ ಇಷ್ಟು ಕೆಲಸ ಮಾಡೀವಿ. ಟೈಮು 6:15 ಆಗಿತ್ತು ಈಗ. ತೋರಿಸ್ತೀನಿ ನಿಮ್ಗೆ ಟೈಮು ನೋಡಿರಿ. 6:15 ಆಗಿದೆ. ಈಗ ನಾವೆಲ್ಲರೂ ಚಾ ಕುಡಿಯಾಕತ್ತೀವಿ. ನೀವು ಬರ್ರಿ ನಮ್ಮ ಜೊತೆ ಚಾ ಕುಡಿಯಾಕ.